ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯಲ್ಲಿನ ಹಣ ದುರ್ಬಳಕೆ ತಡೆಯೋದಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಶೀಘ್ರದಲ್ಲೇ ಎರಡೂ ಯೋಜನೆಗಳ ಪರಿಷ್ಕರಣೆ ನಡೆಯಲಿದ್ದು ಅನರ್ಹರಿಗೆ ಗೇಟ್ ಪಾಸ್ ಸಿಗುತ್ತೆ. ಸರ್ಕಾರದ ಈ ನಡೆ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ಅಸ್ತ್ರವಾಗಿದೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಫಿಲ್ಟರ್ಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅನರ್ಹರಿಗೆ ಗೇಟ್ ಪಾಸ್ ಕೊಟ್ಟು ಅರ್ಹರಿಗೆ ಯೋಜನೆ ತಲುಪುವಂತೆ ಮಾಡಿ ಹಣ ದುರ್ಬಳಕೆ ಆಗಬಾರದು ಅಂತ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಸರ್ಕಾರದ ಈ ನಿರ್ಧಾರವೇ ಪರವಿರೋಧದ ಚರ್ಚೆ ಹುಟ್ಟು ಹಾಕಿದೆ. ವಿಪಕ್ಷ ನಾಯಕರು ಸರ್ಕಾರದ ಕಿವಿ ಹಿಂಡಿದ್ರೆ ಜನಸಾಮಾನ್ಯರು ಅರ್ಹರಿಗೆ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ. ಗೃಹಲಕ್ಷ್ಮಿ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರ ಈ ಹಿಂದೆ ಹೊರಡಿಸಿದ್ದ ಮಾನದಂಡಗಳ ಅನುಸಾರವಾಗಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದೆ. ಹಾಗಾದ್ರೆ ಆ ಮಾನದಂಡಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆ ಸೌಲಭ್ಯ ಸಿಗಲಿದೆ. ಅಂತ್ಯೋದಯ, ಬಿಪಿಎಲ್, ಎಪಿಎಲ್ ಕಾರ್ಡ್ಗಳಲ್ಲಿ ಯಜಮಾನಿ ಯಾರು ಅಂತ ನಮೂದಾಗಿರುತ್ತೋ ಅಂತ ಮಹಿಳೆಯರು ಅರ್ಹರಾಗಿರ್ತಾರೆ. ಯಜಮಾನಿ ಅಥವಾ ಪತಿ ಆದಾಯ ತೆರಿಗೆ ಪಾವತಿದಾರರು ಆಗಿದ್ದಲ್ಲಿ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಯಜಮಾನಿಯ ಪತಿ ಜಿಎಸ್ಟಿ ಪಾವತಿದಾರರಾಗಿದ್ರೂ ಈ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರೋದಿಲ್ಲ. ಅರ್ಜಿ ಸಲ್ಲಿಕೆಗೆ ಬೇಕಾದ ದಾಖಲೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಜೋಡಣೆಯಾಗಿರುವ ಬ್ಯಾಂಕ್ ಪಾಸ್ಬುಕ್, ಯಜಮಾನಿಯ ಹೆಸರಿನಲ್ಲಿರೋ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಬೇಕು. ಫಲಾನುಭವಿಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ ಬಳಸಿ ನೋಂದಣಿ ಮಾಡಿಸಬೇಕು. ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಡ ಕಚೇರಿಗಳಲ್ಲೂ ನೋಂದಣಿಗೆ ಅವಕಾಶ ಇದೆ. ಸರ್ಕಾರದ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹೊಸದಾಗಿ ಅರ್ಜಿ ಹಾಕಬೇಕು ಅನ್ನೋದು ಸರಿಯಿಲ್ಲ, ಅರ್ಹರಿಗೆ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು ಅಂತ ಫಲಾನುಭವಿಗಳು ಆಗ್ರಹಿಸುತ್ತಿದ್ದಾರೆ. ಅರ್ಜಿ ಹಾಕಕ್ಕೆ ಮತ್ತೆ ಎಲ್ಲರೂ ಪಾಳೆಗೆ ನಿಂದಿರ್ಬೇಕು. ಎಲ್ಲ ಹೆಣ್ಮಕ್ಳು ಮತ್ತು ಕೆಲಸ ಬಕ್ಷಿ ಬಿಟ್ಟು ಅಲ್ಲಿ ಹೋಗ್ಬೇಕು. ಆದರೂ ಫಸ್ಟ್ ಟೈಮ್ ಮಾಡುವಾಗ ಭಾಳ ಸಮಸ್ಯೆ ಆಗೈತ್ರಿ. ಭಾಳಷ್ಟು ಹೆಣ್ಮಕ್ಳಿಗೆ ಇನ್ನೂ ಅದು ಲಾಭ ಸಿಗ್ತಾ ಇಲ್ಲ. ಯಾರು ಯೋಗ್ಯರದಾರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಕೆಲವ್ರ ಮಂದಿಗೆ. ಮತ್ತು ಈಗ ಇದರ್ಲಿಂದ ಮತ್ತೆ ಇನ್ನೂ ಸಮಸ್ಯೆ ಭಾಳ ಆಗ್ತೈತಿ ಅನ್ನೋದು ನಮ್ದು. ಭಾಳ ತ್ರಾಸ ಅಂದ್ರೆ ಏನು, ಎಷ್ಟು ಮಂದಿ ಕಾಲು ಬೀಳಕ್ಕೆ ಹೋಗೋದು. ನಮ್ಮ ಅಂಗಟ ಬದುರ್ದೇವು ನಿನ್ನಂಥವ್ರನ್ನೆಲ್ಲ ಕೇಳಕ್ಕೆ ಹೋಗಾಕಬೇಕು. ಇಲ್ಲಿ ಹೋಗಂದ್ರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಹೋಗೋದ್ರೆ ಅಲ್ಲಿ ಹೋಗ್ಬೇಕು. ಏನು ಮತ್ತು ಏನು ಚಾಲ್ತಿ ಐತಿ, ಇದು ಚಾಲ್ತಿ ನಮ್ಗೆ ರೊಕ್ಕ ಮಾಡಿ ಕೊಡ್ಬೇಕು. ಅರ್ಜಿ ಹಾಕೋದು ಆಗೋದಿಲ್ಲ ರೀ ನಮಗೆ. ಇದು ಅರ್ಜಿ ಮ್ಯಾಗ ನಮ್ದು ಎಲ್ಲ ನಡೆಸ್ಕೊಡ್ರಿ. ತ್ರಾಸ ಆಗ್ತೈತ್ರಿ. ಮತ್ತು ಹೋಗಿ ಎಲ್ಲಿ ನಂಬರ್ ಹಚ್ಚುಣ್ರಿ. ಈಗ ಅದು ಹಚ್ಚಾಕ ವರ್ಷ ಎಲ್ಲ ಬರೀ ಅಪ್ಲಿಕೇಶನ್ ಹಾಕಿ ಅದನ್ನು ಕೊಡಿ ಇದನ್ನು ಕೊಡಿ, ಏನು ಕೊಡೋದು ಇವ್ರಿಗೆ ತೊಂದರೆ ಆಗುತ್ತೆ. ಅದೇನನ್ನು ಅಂದ್ಕೊಂಡು ಈಗ ಅವ್ರಿಗೆ ಬೇರೆ ದುಡ್ಡು ಕೊಟ್ಟು ಅಪ್ಲಿಕೇಶನ್ನಿಗೆ ಅವೆಲ್ಲ ಮಾಡಬೇಕು. ಹಂಗೆ ಯಾರೂ ಮಾಡಿಕೊಡಲ್ಲ. ಎಲ್ಲರೂ ತಾನೇ ಹಾಕಿರ್ತಾರೆ ಓಟು, ಎಲ್ರಿಗೂ ಕೊಡಬೇಕು. ಕೊಡ್ತೀನಿ ಅಂತ ಹೇಳಿದ್ಮೇಲೆ ಎಲ್ರಿಗೂ ಕೊಡಬೇಕು. ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂತದ್ದು. ರಾಜ್ಯ ಸರ್ಕಾರಕ್ಕೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಇದಕ್ಕಾಗಿ ಪರಿಷ್ಕರಣೆಗೆ ಮುಂದಾಗಿದೆ. ಗೃಹಲಕ್ಷ್ಮಿ ಚುನಾವಣಾ ಲಕ್ಷ್ಮಿಯಾಗಿದೆ ಅಂತ ಕಿಡಿಕಾರಿದ್ರು. 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನು ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂತೇಳಿ ಈಗ ಅವರು ಅನರ್ಹರು ಅಂತೇಳಿ ಅಪಮಾನ ಮಾಡುವಂಥ ಕೆಲಸ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡೋಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಚುನಾವಣೆ ಸಂದರ್ಭ ಬಂದಾಗ ಹೇಳೋದೊಂದು, ಈಗ ಬೇರೆ ಬೇರೆ ಧ್ವನಿಯನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು, ಕತ್ತರಿ ಆಗ್ತಕ್ಕಂಥ ಕೆಲಸ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣದ ಕಥೆ ಏನಾಯ್ತು?
ಕುಮಾರಸ್ವಾಮಿ ಮಾತನಾಡಿ 2 ತಿಂಗಳ ಗೃಹಲಕ್ಷ್ಮಿ ಹಣ 5,000 ಕೋಟಿ ಏನಾಗಿದೆ ಅಂತ ಹೇಳಿ. ಹಿಂದಿನ ಸಿಎಂ ಅಂತೂ ಹೇಳಲಿಲ್ಲ, ಈಗಿನ ಸಿಎಂ ಆದ್ರೂ ಸತ್ಯ ಬಿಚ್ಚಿಡಲಿ ಅಂತ ತಿಳಿಸಿದ್ರು. ಇವತ್ತಿನವರೆಗೂ ಆಗಿಲ್ಲ. ಹೊಸ ಮುಖ್ಯಮಂತ್ರಿಗಳು ಈಗ ನೆನ್ನೆ ಹೇಳಿದ್ದಾರೆ, ಜಿಲ್ಲಾಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳನ್ನ ಕೂರಿಸ್ಕೊಂಡು ಇನ್ನು ಭ್ರಷ್ಟಾಚಾರ ಮುಕ್ತವಾದಂಥ ರಾಜ್ಯ ಮಾಡ್ತೀವಿ ಅಂತೇಳಿ ಮೊದಲು 5,000 ಕೋಟಿ ಏನಾಗಿದೆ ಅದನ್ನು ಜನತೆ ಮುಂದಿಟ್ಟು ಭ್ರಷ್ಟಾಚಾರದ ನಿರ್ಮೂಲ ಮಾಡಲಿಕ್ಕೆ ಒಂದು ವೇದಿಕೆನ ಚೆನ್ನಾಗಿ ಸಿದ್ಧ ಮಾಡ್ಕೊಳ್ಳಿ ಅನ್ನೋದು ಹೇಳಿ. ಆ ಮಾಹಿತಿ ಕೊರತೆ ಸರಿಪಡಿಸ್ಕೊಂಡು ಜನಕ್ಕೆ ದುಡ್ಡು ಹೋಗಬೇಕಲ್ಲ, ಅದಕ್ಕಿನ್ನೂ ಸರಿಯಾದ ರೀತಿ ಸರ್ಕಾರದಿಂದ ಹಿಂದಿನ ಮುಖ್ಯಮಂತ್ರಿಗಳು ಹೇಳಲಿಲ್ಲ. ಅಟ್ಲೀಸ್ಟ್ ಈಗಿನ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ನಿರ್ಮೂಲ ಮಾಡಲಿಕ್ಕೆ ಹೊರಟಿದ್ದಾರೆ, ಇವರಾದರೂ ಹೇಳಲಿ ಅಂತ ಜನಗಳ ಅದಕ್ಕೆ ಸತ್ಯಾಸತ್ಯತೆ ಹೇಳಲಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ನಿಲ್ಲಲ್ಲ. ಗ್ಯಾರಂಟಿ ಯೋಜನೆ ನಿಲ್ಲಿಸುತ್ತಾರೆಂದು ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮಾಧ್ಯಮ ಪ್ರಕಟಣೆ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಸೇರಿ ಯಾವುದೇ ಗ್ಯಾರಂಟಿ ನಿಲ್ಲೋದಿಲ್ಲ. ಯಾರೂ ಕೂಡ ಪ್ರತಿಪಕ್ಷಗಳ ವದಂತಿಗೆ ಕಿವಿಗೊಡಬೇಡಿ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಅಕೌಂಟ್ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣ ಮುಖ್ಯ. ಹೆಸರು, ವಿಳಾಸ, ಖಾತೆ ನಂಬರ್ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಹೇಳಲಾಗಿದೆ ಹೊರತು ಯೋಜನೆ ನಿಲ್ಲಿಸಲ್ಲ ಅಂತ ಡಿಕೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಇಂಧನ ಸಚಿವ ಕೆಜೆ ಜಾರ್ಜ್ ಕೂಡ ಯಾರು ಅರ್ಹರಲ್ಲವೋ ಅವರ ಹೆಸರು ತೆಗೀತೀವಿ ಅಂತ ಹೇಳ್ತಿದ್ದಾರೆ. ಈಗ ವಿರೋಧ ಪಕ್ಷದವರು ಗ್ಯಾರಂಟಿ ಸ್ಕೀಮ್ ಅನೌನ್ಸ್ ಮಾಡಿದಾಗ ವೆಲ್ಕಮ್ ಮಾಡಿದಾರ, ಇದಾಗೋದಿಲ್ಲ, ಇದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾನೆ ಹೇಳಿದ್ರು. ಈಗ ಮಾಡಿ ತೋರಿಸಿಲ್ವಾ? ಪರಿಷ್ಕರಣೆ ಆದಮೇಲೆ ಏನಿದೆ ಆಗ ಅವರು ಹೇಳಿ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಪರಿಷ್ಕರಣೆ ಆಗಬೇಕಲ್ಲ, ಈಗ ಪರಿಷ್ಕರಣೆ ಅಲ್ಲ ಅದು. ಯಾರು ಇನ್ಎಲಿಜಿಬಲ್ ಇದ್ದಾರೆ, ಯಾರು ಅರ್ಹರಿಲ್ಲ ಅವ್ರನ್ನ ಮಾತ್ರ ತೆಗಿಲಿಕ್ಕೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅರ್ಹರಿಲ್ಲೋದ್ರು ಕೊಡ್ಬೇಕಂತ ಹೇಳ್ತಾರೆ ವಿರೋಧ ಪಕ್ಷದವರು. ಒಂದೊಳ್ಳೆ ಉದ್ದೇಶದಿಂದ ಸರ್ಕಾರ ಗೃಹಲಕ್ಷ್ಮಿ ಗೃಹಜ್ಯೋತಿ ಪರಿಷ್ಕರಣೆಗೆ ಮುಂದಾಗಿದೆ. ಆದರೆ ವಿಪಕ್ಷಗಳು ಮಾತ್ರ ಆರ್ಥಿಕ ಹೊರೆಯ ಅಸ್ತ್ರ ಹೂಡಿ ಕಾಂಗ್ರೆಸ್ಗೆ ತಿವಿಯುತ್ತಿವೆ. ಬ್ಯೂರೋ ರಿಪೋರ್ಟ್, TV9.